ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ಖಂಡಿಸಿ ಕಡೂರು ತಾಲೂಕಿನ ಸಕ್ರಾಯಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಭಾಗವಹಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಸಕ್ರಾಯಪಟ್ಟಣದ ಬಸ್ ನಿಲ್ದಾಣದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯು ನಾಡ ಕಚೇರಿಯವರೆಗೆ ಸಾಗಿತು. ತದನಂತರ ಸಿಟಿ ರವಿಯವರು ಕಚೇರಿಯ ಮುಂಭಾಗದಲ್ಲೇ ಕುಳಿತು ಧರಣಿ ನಡೆಸುವ ಮೂಲಕ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದರು. ಬಡವರಿಗೆ ಸಿಕ್ತಿದ್ದ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಕಲಚೇತನರ ಮಾಸಾಶನವನ್ನು ಯಾವುದೇ ಸೂಕ್ತ ಕಾರಣವಿಲ್ಲದೆ ರದ್ದುಗೊಳಿಸಿರುವ ಸರ್ಕಾರದ ತೀರ್ಮಾನ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವಂತಿದೆ ಎಂದು ಈ ಸಂದರ್ಭದಲ್ಲಿ ಕಿಡಿಕಾರಲಾಯಿತು. ಇದರೊಂದಿಗೆ ಅರ್ಹ ಕುಟುಂಬಗಳ ಬಿಪಿಎಲ್ ಕಾರ್ಡ್ಗಳನ್ನು ಏಕಾಏಕಿ ರದ್ದುಗೊಳಿಸಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು. ನೂರಾರು ಮಹಿಳೆಯರು ಸಹ ಸಕ್ರಿಯವಾಗಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಈ ಹೋರಾಟದಲ್ಲಿ ರದ್ದುಗೊಳಿಸಲಾದ ಪಿಂಚಣಿ ಹಾಗೂ ಬಿಪಿಎಲ್ ಕಾರ್ಡ್ಗಳನ್ನು ತಕ್ಷಣವೇ ಮರುಸ್ಥಾಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಲಾಯಿತು. ಬಡವರ ಬಗ್ಗೆ ಕರುಣೆ ತೋರಿಸಿರುವ ಚಿಕ್ಕಮಗಳೂರು ಕ್ಷೇತ್ರ ಶಾಸಕ ತಮ್ಮಯ್ಯನವರಿಗೆ ಬಡವರ ಬಗ್ಗೆ ಕರುಣೆ ತೋರಿಸದ ಭ್ರಷ್ಟ ಶಾಸಕ ತಮ್ಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ವೇತನವನ್ನು ರದ್ದುಪಡಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಧವೆಯವರ ದುಡ್ಡು ತಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ವಿಧವಾ ವೇತನವನ್ನ ವಿಧಿವೇರಿಗೆ ಕೊಡ್ತಿದ್ದಂತ ವಿಧವಾ ಹೀಗೆ ಹಲವಾರು ವಿಚಾರವನ್ನ ಇಟ್ಕೊಂಡು ಬಡವರ ಪರವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ 19 ಲಕ್ಷಕ್ಕೂ ಹೆಚ್ಚು ಜನರ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ರದ್ದುಪಡಿಸಿದ್ದಾರೆ. ಅದೇ ಥರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 67,000 ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ರದ್ದುಪಡಿಸಿದ್ದಾರೆ. ಅವರಿಗೆ ಸಕಾರಣವಿಲ್ಲದೆ ರದ್ದುಪಡಿಸಿ 5 ತಿಂಗಳಾಯಿತು. ಈಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ನ ತಯಾರು ಮಾಡಿದವನಿಗೆ ಯಾವುದಲ್ಲಿ ಹೊಡಿಬೇಕೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಅವ ಬದುಕಿರೋರಿಗೆ ಈ ವೃದ್ಧಾಪ್ಯ ವೇತನ ಇರೋದು ಬದುಕಿರೋರಿಗೆ, ಅಂಗವಿಕಲರ ವೇತನ ಇರೋದು ಬದುಕಿರೋರಿಗೆ. ಆತ ಕೇಳ್ತಾ ಇದ್ದಾನೆ, ನಿಮ್ಮ ಡೆತ್ ಸರ್ಟಿಫಿಕೇಟ್ ಹಾಜರುಪಡಿಸಿ ಅಂಥೇಳಿ. ಬದುಕಿರೋರು ಹೇಗೆ ಡೆತ್ ಸರ್ಟಿಫಿಕೇಟ್ ಹಾಜರುಪಡಿಸೋದು? ಆ ಸುತ್ತೋಲೆ ಕಳಿಸಿರೋದೆ ಬಡವರಿಗೆ ಮಾಡಿದ ಅಪಮಾನ. ಇವರಿಗೆ ಹಣ ಇಲ್ಲದೆ ಇದ್ದರೆ ಜನ ಗ್ಯಾರಂಟಿ ಕೇಳಿರಲಿಲ್ಲ. ಗ್ಯಾರಂಟಿ ನೆಪದಲ್ಲಿ ಬಡವರಿಗೆ ಮೋಸ ಮಾಡೋ ಕೆಲಸ ಮಾಡಬೇಡಿ.
ಅಂಗವಿಕಲರಿಗೆ ಮೋಸ ಮಾಡೋ ಕೆಲಸ ಮಾಡಬೇಡಿ, ವೃದ್ಧರಿಗೆ ಮೋಸ ಮಾಡೋ ಕೆಲಸ ಮಾಡಬೇಡಿ. ಅವರ ಕಣ್ಣೀರು, ಅವರ ಅಸಹಾಯಕತೆ ಆಕ್ರೋಶವಾಗಿ ಪರಿವರ್ತನೆ ಆದರೆ ನೀವು ನಿಮ್ಮ ಸರ್ಕಾರ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಎಚ್ಚರ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಈ ಹೋರಾಟ ಆರಂಭ ಮಾಡಿದ್ದೇವೆ. ಆಮೇಲೆ 32,000 ರೂಪಾಯಿ ಆದಾಯದ ಮಿತಿಯನ್ನು ವೃದ್ಧಾಪ್ಯ ವೇತನಕ್ಕೆ ಇಟ್ಟಿದ್ದಾರೆ.